ಇನ್ನು ಮುಂದಿನ ದಿನಗಳಲ್ಲಿ ನಾವ್ಯಾರು ಕೂಡ ಬೀದಿಯಲ್ಲಿ ಬರೋಕೆ ಬಿಡಲ್ಲ. ವಿದ್ಯಾರ್ಥಿಗಳು ಬೀದಿಯಲ್ಲಿ ಬರಕ್ ಬಿಡೋದಿಲ್ಲ, ಮಹಿಳೆಯರು ಬೀದಿಗಿಳಿಯಕ್ ಬಿಡೋದಿಲ್ಲ, ಕಾರ್ಮಿಕರು ಹೋರಾಟ ಮಾಡಕ್ ಬಿಡೋದಿಲ್ಲ, ಧ್ವಜಗಳನ್ನ ಹಿಡಿಯೋಕೆ ಬಿಡೋದಿಲ್ಲ, ಘೋಷಣೆಗಳನ್ನ ಕೂಗಬೇಡಿ ಅಂತಾರೆ. ಇದಕ್ಕೆ ಏನಂತ ಕರಿತೀರಪ್ಪ ನೀವೆಲ್ಲ? ಸರ್ವಾಧಿಕಾರ. ನಿಮ್ಗೆ ಯಾರಾದ್ರೂ ದೇಶಭಕ್ತಿ ಪಾಠ ಮಾಡಕ್ ಬಂದ್ರೆ ಮೆಟ್ಟಲ್ ಹೊಡಿರಿ. ಯಾವನಾದ್ರೂ ಒಬ್ಬ ಗೋ ಸಾಕಿದನ, ಸಗಣಿ ಬಾಚಿದನ, ದನಕರು ಸಾಕಿದನ, ಅವನು ಗೋ ರಕ್ಷಣೆ ಪಾಠ ಮಾಡ್ತಾನೆ. ಅವನಿಗೆ ಹೇಳ್ಬೇಕು, ನೀನ್ ಅಯೋಗ್ಯ. ಇವತ್ತು ನಮ್ಮ ರಾಷ್ಟ್ರೀಯ ಮಾಧ್ಯಮಗಳು, ಮೇಲ್ಸ್ತರದ ಮಾಧ್ಯಮಗಳು ಈ ದೇಶದ ಪ್ರಜಾಪ್ರಭುತ್ವದ ಕೊಲೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಮಾಧ್ಯಮದವರು ಸರ್ಕಾರವನ್ನು ಪ್ರಶ್ನೆ ಮಾಡ್ರಿ, ದೇಶ ಪೂಜ್ತಾ ಹೇ ಕಿಸ್ಕೋ? ವಿರೋಧ ಪಾರ್ಟಿ. Nation wants to know from whom? Only opposition parties, only farmers leaders, only working class leaders, only who working for the downtrodden peoples, who leading the movement. The mainstream media of this country asking questions to only the opposition party. The mainstream media of this country asking questions to only the opposition party. ನೀವು ಅಯೋಗ್ಯರಿದ್ದಾರೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು. ನಾನು ಮಾಧ್ಯಮಗಳ ಬಗ್ಗೆ ಬಹಳ ನೋವಿದೆ. ಈ ಅಯೋಗ್ಯರು 740 ರೈತರು ಸತ್ತು ಹೋದ್ರು, ಆತ್ಮಹತ್ಯೆ ಮಾಡ್ಕೊಂಡು ಹುತಾತ್ಮರಾದ್ರು. ಒಬ್ಬನೇ ಒಬ್ಬ ಅವ್ರ ಬಗ್ಗೆ ಮರ್ಕ ಪಡ್ಲಿಲ್ಲ. ನನಗೇನು ಮುಂದೆ ಒಂದು ಕಾಲ ಬರ್ಬೋದು, ಸರ್ಕಾರನೇ ಮೇನ್ ಪ್ರಮುಖ ಚಾನೆಲ್ಗಳಿಗೆ ಅಥವಾ ಪತ್ರಿಕೆಗಳಿಗೆ ಅಪಾಯಿಂಟ್ಮೆಂಟ್ ಏನೋ ಮಾಡ್ಕೊಳತ್ತ ಅಂತ ಕಾಲ್ಫಾರ್ ಮಾಡಿ, ಈ ಚಾನಲ್ಗೆ ಎಡಿಟರ್ ಪೋಸ್ಟು, ಈ ಚಾನಲ್ಗೆ ನ್ಯೂಸ್ ಎಡಿಟರು, ಈ ಚಾನಲ್ಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ಡು, ನಿನ್ಗೆಷ್ಟು ಸಂಬಳ, ನಿನ್ಗೆಷ್ಟು ಏನೋ ನೀನು ಔಟ್ ಸೋರ್ಸು. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಮಾಧ್ಯಮಗಳು ಬಹಳ ಪ್ರಮುಖವಾದಂಥ ಮಾಧ್ಯಮಗಳಲ್ಲಿ, ಏನು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವೇ ಅಪಾಯಿಂಟ್ಮೆಂಟ್ ಮಾಡಿ ಅವ್ರಿಗೆ ಉದ್ಯೋಗ ಕೊಡುವಂತ ಸಾಧ್ಯತೆ ಇದೆ. ಅತ್ಯಂತ ಕೆಟ್ಟ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ನಾವು ನಡು ರಸ್ತೆಯಲ್ಲಿದ್ದೀವಿ. ನಡು ರಸ್ತೆ ಅಂತಂದ್ರೆ ಇದು ಅತ್ಯಂತ ಒಂದು ನಿರ್ಣಾಯಕ ಘಟ್ಟ. ಇದು ನಮ್ಮ ಇಡೀ ರೈತ ಸಮುದಾಯಕ್ಕೆ. ದಯಮಾಡಿ ಇವರು ಒಂದ್ ನಿಮಿಷ. ಇವತ್ತು ನಾವು ನಾಳೆ ಚಳುವಳಿ ಮಾಡಬೇಕಾ ಮಾಡಬಾರ್ದ ಅನ್ನೋಂಥ ತೀರ್ಮಾನ ಮಾಡಬೇಕಾದಂತ ಸನ್ನಿವೇಶದಲ್ಲಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾವ್ಯಾರು ಕೂಡ ಬೀದಿಯಲ್ಲಿ ಬರೋಕೆ ಬಿಡಲ್ಲ. ವಿದ್ಯಾರ್ಥಿಗಳು ಬೀದಿಯಲ್ಲಿ ಬರಕ್ ಬಿಡೋದಿಲ್ಲ, ಮಹಿಳೆಯರು ಬೀದಿಗಿಳಿಯಕ್ ಬಿಡೋದಿಲ್ಲ, ಕಾರ್ಮಿಕರು ಹೋರಾಟ ಮಾಡಕ್ ಬಿಡೋದಿಲ್ಲ, ಧ್ವಜಗಳನ್ನ ಹಿಡಿಯೋಕೆ ಬಿಡೋದಿಲ್ಲ, ಘೋಷಣೆಗಳನ್ನ ಕೂಗಬೇಡಿ ಅಂತಾರೆ. ಇದಕ್ಕೆ ಏನಂತ ಕರಿತೀರಪ್ಪ ನೀವೆಲ್ಲ? ಸರ್ವಾಧಿಕಾರ. ನಾವು ಸರ್ವಾಧಿಕಾರದ ನಡು ರಸ್ತೆಯಲ್ಲಿ ಕೂತಿದ್ದೀವಿ. ಪ್ರಜಾಪ್ರಭುತ್ವದ ರಸ್ತೆ ಅಂತ ಹೇಳ್ತಾ ನಮ್ಮ ಸರ್ವಾಧಿಕಾರಿ ಕೂಪಕ್ಕೆ ಕೂತಾಳ್ತಾ ಇದ್ದಾರೆ. ದೇಶಭಕ್ತರಂದ್ರೆ ಯಾರು? ದೇಶಭಕ್ತರಂದ್ರೆ ಯಾರು? ರೈತರು. ನಿಮ್ಗೆ ಯಾರಾದ್ರೂ ದೇಶಭಕ್ತಿ ಪಾಠ ಮಾಡಕ್ ಬಂದ್ರೆ ಮೆಟ್ಟಲ್ ಹೊಡಿರಿ. ದೇಶಭಕ್ತಿ ಪಾಠ ಮಾಡಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಯಾಕೆಂದ್ರೆ ನಾವು ಈ ದೇಶದ 140 ಕೋಟಿ ಜನರಿಗೆ ಅನ್ನ ಕೊಡ್ತೇವೆ. ಹಾಗಾಗಿ ನಾವು ನಿಜವಾದ ದೇಶಭಕ್ತರು. ಯಾವನಾದ್ರೂ ಒಬ್ಬ ಗೋ ಸಾಕಿದನ, ಸಗಣಿ ಬಾಚಿದನ, ದನಕರು ಸಾಕಿದನ, ಅವನು ಗೋ ರಕ್ಷಣೆ ಪಾಠ ಮಾಡ್ತಾನೆ. ಅವನಿಗೆ ಹೇಳ್ಬೇಕು, ನೀನ್ ಅಯೋಗ್ಯ. ಸಾಕಪ್ಪ ಒಂದು ಹಸುನ, ಅದ್ರ ಕಷ್ಟ ಸುಖ ನೋಡು, ಗೊತ್ತಾಗತ್ತೆ. ನಮ್ಮ ರೈತ ಗೋವನ್ನ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಪೂಜೆ ಮಾಡ್ತಾನೆ. ಯಾರು ಕುಂಕುಮಾರಿಷ್ಟನ ಇಡಲ್ಲ. ಅದು ತಂದೆ ತಾಯಿಗಿಂತ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಇದು ದೇಶಭಕ್ತಿ. ಇವತ್ತು ನಮ್ಮ ರೈತರ ಬೆವರು ಈ ದೇಶದ ಶ್ರಮಿಕ ನಿಜವಾದ ದೇಶಭಕ್ತ. ಇವತ್ತು ಆಟೋ ಓಡಿಸೋನು ನಿಜವಾದ ದೇಶಭಕ್ತ. ಇವತ್ತು ಅಸಂಘಟಿತ ಕಾರ್ಮಿಕ ಕ್ಷೇತ್ರದಲ್ಲಿ ದುಡಿತಕ್ಕಂಥವನು 5,000, 10,000, 20,000 ತನ್ನ ಮಕ್ಕಳ ಶಿಕ್ಷಣವನ್ನ, ತನ್ನ ಹೆಂಡತಿ ಮಕ್ಕಳನ್ನು ಸಾಕುವಂತವನು ಕಷ್ಟಪಟ್ಟು ಈ ದೇಶಕ್ಕೆ ತೆರಿಗೆ ಕಟ್ತಾನಲ್ಲ, ಅವನು ನಿಜವಾದ ದೇಶಭಕ್ತ. ಯಾರೂ ಕೂಡ
99% ಜನರಿಗೆ ದೇಶಭಕ್ತಿ ಪಾಠ ಹೇಳಬೇಕಾಗಿಲ್ಲ. ನಾವೆಲ್ಲರೂ ದೇಶಭಕ್ತರು ಅಂತ ಹೇಳ್ಕೊಳ್ಳಲ್ಲ, ಆದ್ರೆ ದೇಶ ಕಟ್ಟುವಂತವ್ರು ನಾವು. ಇವತ್ತು ನಾನು 23 ವರ್ಷಗಳ ಕಾಲ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಯಾವತ್ತೂ ಕೂಡ ಜನರ ವಿರುದ್ಧ ಕೆಲಸ ಮಾಡಲಿಲ್ಲ. ಇವತ್ತು ನಮ್ಮ ರಾಷ್ಟ್ರೀಯ ಮಾಧ್ಯಮಗಳು, ಮೇಲ್ಸ್ತರದ ಮಾಧ್ಯಮಗಳು ಈ ದೇಶದ ಪ್ರಜಾಪ್ರಭುತ್ವದ ಕೊಲೆ ಮಾಡ್ತಾ ಇದ್ದಾರೆ. ಇದು ಬಹಳ ಅಪಾಯಕಾರಿ. ನಾವು ರಾಜಕೀಯ ಪಕ್ಷಗಳನ್ನ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸೋಲಿಸಬಹುದು, ಎಂಥದ್ದೇ ಕೆಟ್ಟ ಆಡಳಿತವನ್ನ ಕೊನೆಗಾಣಿಸಬಹುದು. ಯಾಕಂತಂದ್ರೆ ನಮಗೆ ಸಂವಿಧಾನ ಕೊಟ್ಟಂತ ಬಡಗಲ್ಪುರವರೇ ನಮಗೊಂದು ರೈಟ್ಸ್ ಇದೆ. ನಾವು ನಿಮ್ಮನ್ನ ಅಧಿಕಾರಕ್ಕೆ ತರಬಹುದು, ನಿಮ್ಮನ್ನು ಇಳಿಸಬಹುದು. ಆದ್ರೆ ಮಾಧ್ಯಮದವ್ರನ್ನ ಬಗ್ ಬಿಡಕ್ಕಾಗಲ್ಲ. ಯಾಕಂತಂದ್ರೆ ಇವತ್ತು ಮಾಧ್ಯಮದವರು ಸರ್ಕಾರವನ್ನು ಪ್ರಶ್ನೆ ಮಾಡ್ರಿ, ದೇಶ ಪೂಜ್ತಾ ಹೇ ಕಿಸ್ಕೋ, ವಿರೋಧ ಪಾರ್ಟಿ ಕೋ. ನೇಷನ್ ವಾಂಟ್ಸ್ ಟು ನೋ ಫ್ರಮ್ whom? Only opposition parties, only farmers leaders, only working class leaders, only who working for the downtrodden peoples, who leading the movement. The mainstream media of this country asking questions to only the opposition parties. Mainstream media of this country is destroying the very vibrant democracy of this country. They are the real anti-nationals, this mainstream media of the India. ಇದನ್ನು ಬಹಳ ನಾನು ನೋವಿನಿಂದ ಹೇಳ್ತಾ ಇದ್ದೇನೆ. ಅಯೋಗ್ಯರೇ, ನೀವು ಅಯೋಗ್ಯರಿದ್ದೀರಿ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು, ನಾನು ಕೆಲಸ ಮಾಡ್ತಕ್ಕಂಥವ್ರ ಬಗ್ಗೆ ಹೇಳ್ತಾ ಇಲ್ಲ. ಅವರಿಗೆ ಅವ್ರದೇ ಆದಂತ ಲಿಮಿಟೇಷನ್ಸ್ ಇದೆ. ಅವ್ರದ್ದು ಯಾರು ವರ್ಕರ್ಸ್, ಅವರೊಬ್ಬರು ಕೆಲಸಗಾರರು. ನನಗೆಲ್ಲಿ ವೀರ್ ಸಂಗೇನವರು 20 ವರ್ಷ ಅನಿಸ್ತು ನನಗೆ ಅವ್ರು ಮಾತಾಡಿದ್ ಕೇಳ್ಬಿಟ್ಟು. ಇವ್ರು ಬರೀ ಎಬ್ಬಿಸ್ತಾರಪ್ಪ, ಕೂಡ್ಸಕ್ಕಾಗಲ್ಲ ಇವ್ರ ಕತೆ ಅಂತ. ಇವತ್ತು ಪ್ರಶ್ನೆ ಏನಾಗಿದೆ, ಎಂತೆಂತ ವಿದ್ಯಾರ್ಥಿ ಚಳವಳಿಯಿಂದ ಇವತ್ತು ಪರಿವರ್ತನೆ ಆಗಿದಾವೆ. ಕರ್ನಾಟಕದ ರೈತ ಚಳವಳಿಯಿಂದ ಇವತ್ತು ಪರಿವರ್ತನೆ ಆಗಿದೆ. ವಿದ್ಯಾರ್ಥಿ ಚಳವಳಿಯಿಂದ ಇವತ್ತು ದೇಶದಲ್ಲಿ ಪರಿವರ್ತನೆ ಆಗಿದೆ. ಕರ್ನಾಟಕ ಪರಿವರ್ತನೆಯ ತವರು ಮನೆ. ಇದು ಕರ್ನಾಟಕ ಬದಲಾವಣೆಯ ತವರು ಮನೆ. ಇಲ್ಲಿ ಯಾರನ್ನು ಬೇಕಾದ್ರೂ ಮದುವೆ ಮಾಡಿ ಕಳಿಸ್ಬೋದು, ಯಾರನ್ನು ಬೇಕಾದ್ರೂ ನಾವು ಮನೆ ಕರ್ಕೊಂಡ್ ಬರ್ಬೋದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಮಕ್ಕಳಿಗೆ ಹೇಳ್ಬೇಕು ನಾವು. ನಾನು ಮಾಧ್ಯಮಗಳ ಬಗ್ಗೆ ಬಹಳ ನೋವಿದೆ. ಈ ಅಯೋಗ್ಯರು 740 ರೈತರು ಸತ್ತು ಹೋದ್ರು, ಆತ್ಮಹತ್ಯೆ ಮಾಡ್ಕೊಂಡು ಹುತಾತ್ಮರಾದ್ರು. ಒಬ್ಬನೇ ಒಬ್ಬ ಅವ್ರ ಬಗ್ಗೆ ಮರ್ಕ ಪಡ್ಲಿಲ್ಲ, ಒಂದು ಗಂಭೀರವಾದ ಚರ್ಚೆ ಮಾಡಲಿಲ್ಲ. ದಿನ ಬೆಳಿಗ್ಗೆ ಎದ್ರು ಕಮ್ಯುನಲ್ ಅಜೆಂಡಾ. ನನಗೇನು ಮುಂದೆ ಒಂದು ಕಾಲ ಬರ್ಬೋದು, ಸರ್ಕಾರನೇ ಮೇನ್ ಪ್ರಮುಖ ಚಾನಲ್ಗಳಿಗೆ ಅಥವಾ ಪತ್ರಿಕೆಗಳಿಗೆ ಅಪಾಯಿಂಟ್ಮೆಂಟ್ ಏನೋ ಮಾಡ್ಕೊಳತ್ತ ಅಂತ ಕಾಲ್ಫಾರ್ ಮಾಡಿ, ಈ ಚಾನಲ್ಗೆ ಎಡಿಟರ್ ಪೋಸ್ಟು, ಈ ಚಾನಲ್ಗೆ ನ್ಯೂಸ್ ಎಡಿಟರು, ಈ ಚಾನಲ್ಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ಡು, ನಿನಗೆಷ್ಟು ಸಂಬಳ, ನಿನಗೆಷ್ಟು ಏನೋ ನೀನು ಔಟ್ ಸೋರ್ಸು. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಮಾಧ್ಯಮಗಳು ಬಹಳ ಪ್ರಮುಖವಾದಂಥ ಮಾಧ್ಯಮಗಳಲ್ಲಿ, ಏನು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವೇ ಅಪಾಯಿಂಟ್ಮೆಂಟ್ ಮಾಡಿ ಅವ್ರಿಗೆ ಉದ್ಯೋಗ ಕೊಡುವಂತ ಸಾಧ್ಯತೆ ಇದೆ. ಇದು ನೋವಿಂದ, ನಾನೇನು ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ, ನಾನು ಕೆಲಸ ಬಿಟ್ಟಿದ್ದ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ. ಇದು ನೋವು, ಈ ವರ್ಗಕ್ಕೆ ಇಷ್ಟು ಅನ್ಯಾಯ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಬಹಳಷ್ಟು ವಿಷಯಗಳು ಮುಕ್ತವಾಗಿ ಮಾತಾಡಿದ್ದಾರೆ. ನನಗೆ ನಾವು ನಡು ರಸ್ತೆಯಲ್ಲಿದ್ದೀವಿ. ನಡು ರಸ್ತೆಯಲ್ಲಿ ಇರುವಾಗ ನಾವು ಸರಿ ರಸ್ತೆಗೆ ಹೋಗ್ಲೇಬೇಕು. ಈ ಜನಗಳನ್ನ ಕಳ್ಕೊಂಡು ಅದು ಯಾವ ರೀತಿ ಹೋಗ್ಬೇಕನ್ನುವಂಥದ್ದು ಇವತ್ತಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಅತ್ಯಂತ ಅನುಭವಿಗಳಿದ್ದಾರೆ, ಹೋರಾಟಗಾರರಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಅವರಿಗೆ ದೃಷ್ಟಿಕೋನ ಇದೆ. ಈ ರಾಜ್ಯದಲ್ಲಿ ಒಂದು ಬದಲಾವಣೆಯ ಕಾಲ ಬೀಸ್ತಾ ಇದೆ. ಆ ಗಾಳಿಯಲ್ಲಿ ನಾವೆಲ್ಲರೂ ಒಟ್ಟಾಗೋಣ, ಒಂದು ಆಗೋಣ, ಐಕ್ಯತೆಯಿಂದ ಒಂದಾಗಿ ಹೋರಾಟ ಮಾಡಿದ್ರೆ ಈ ಎಲ್ಲ ಶಕ್ತಿಗಳನ್ನ ಮಣಿಸ್ಬೋದು. ನಮ್ಮ ಆಸ್ತಿ, ನಮ್ಮ ಸಂಪತ್ತು, ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ನೀರು, ಕೆರೆ ಎಲ್ಲ ಉಳಿಸ್ಬೇಕಾಗಿದೆ. ನಾನು ಒಂದು ಮಾತನ್ನು ಹೇಳ್ತೀನಿ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಹೋರಾಟದಲ್ಲಿ ಹೇಳಿದ್ದೇವೆ. ನಾ ಚಾಮರಾಜ ಮಾಲಿ ಪಾಟೀಲ್ ಸರ್ ಇದ್ರು. ಬುರಿ ಅನ್ನುವಂತ ಒಂದು ಕಮಿಷನ್ UPA ಸರ್ಕಾರದಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಜಲ್ ಜಂಗಲ್ ಅವ್ರ ಜಮೀನ್, ಜಲ್ ಜಂಗಲ್ ಅವ್ರ ಜಮೀನ್ ನಮ್ಮ ಸಂಪತ್ತು. ಇವತ್ತು ಜಲ್ ಜಂಗಲ್ ಅವ್ರ ಜಮೀನು ಖಾಸಗಿ ಅವರ ಕೈಗೆ ಸೇರ್ತಾ ಇದೆ. ಇದನ್ನು ಉಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ರೈತರ ಹೋರಾಟಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ನಾವ್ಯಾರು ಕೂಡ ಬೀದಿಯಲ್ಲಿ ಬರೋಕೆ ಬಿಡಲ್ಲ. ವಿದ್ಯಾರ್ಥಿಗಳು ಬೀದಿಯಲ್ಲಿ ಬರಕ್ ಬಿಡೋದಿಲ್ಲ.
ಮಹಿಳೆಯರು ಬೀದಿಗಿಳಿಯಕ್ಕೆ ಬಿಡೋದಿಲ್ಲ, ಕಾರ್ಮಿಕರು ಹೋರಾಟ ಮಾಡಕ್ ಬಿಡೋದಿಲ್ಲ, ಧ್ವಜಗಳನ್ನ ಹಿಡಿಯೋಕೆ ಬಿಡೋದಿಲ್ಲ, ಘೋಷಣೆಗಳನ್ನ ಕೂಗಬೇಡಿ ಅಂತಾರೆ. ಇದಕ್ಕೆ ಏನಂತ ಕರಿತೀರಪ್ಪ ನೀವೆಲ್ಲ? ಸರ್ವಾಧಿಕಾರ. ನಿಮ್ಗೆ ಯಾರಾದ್ರೂ ದೇಶಭಕ್ತಿ ಪಾಠ ಮಾಡಕ್ ಬಂದ್ರೆ ಮೆಟ್ಟಲ್ ಹೊಡಿರಿ. ಯಾವನಾದ್ರೂ ಒಬ್ಬ ಗೋ ಸಾಕಿದನ, ಸಗಣಿ ಬಾಚಿದನ, ದನಕರು ಸಾಕಿದನ, ಅವನು ಗೋ ರಕ್ಷಣೆ ಪಾಠ ಮಾಡ್ತಾನೆ. ಅವನಿಗೆ ಹೇಳ್ಬೇಕು, ನೀನ್ ಅಯೋಗ್ಯ. ಇವತ್ತು ನಮ್ಮ ರಾಷ್ಟ್ರೀಯ ಮಾಧ್ಯಮಗಳು, ಮೇಲ್ಸ್ತರದ ಮಾಧ್ಯಮಗಳು ಈ ದೇಶದ ಪ್ರಜಾಪ್ರಭುತ್ವದ ಕೊಲೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಮಾಧ್ಯಮದವರು ಸರ್ಕಾರವನ್ನು ಪ್ರಶ್ನೆ ಮಾಡ್ರಿ, ದೇಶ ಪೂಜ್ತಾ ಹೇ ಕಿಸ್ಕೋ? ವಿರೋಧ ಪಾರ್ಟಿ. ನೇಷನ್ ವಾಂಟ್ಸ್ ಟು ನೋ ಫ್ರಮ್ whom? Only opposition parties, only farmers leaders, only working class leaders, only who working for the downtrodden peoples, who leading the movement. The mainstream media of this country asking questions to only the opposition party. The mainstream media of this country asking questions to only the opposition party. ನೀವು ಅಯೋಗ್ಯರಿದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು. ನಾನು ಮಾಧ್ಯಮಗಳ ಬಗ್ಗೆ ಬಹಳ ನೋವಿದೆ. ಈ ಅಯೋಗ್ಯರು 740 ರೈತರು ಸತ್ತು ಹೋದ್ರು, ಆತ್ಮಹತ್ಯೆ ಮಾಡ್ಕೊಂಡು ಹುತಾತ್ಮರಾದ್ರು. ಒಬ್ಬನೇ ಒಬ್ಬ ಅವ್ರ ಬಗ್ಗೆ ಮರ್ಕ ಪಡ್ಲಿಲ್ಲ. ನನಗೇನು ಮುಂದೆ ಒಂದು ಕಾಲ ಬರ್ಬೋದು, ಸರ್ಕಾರನೇ ಮೇನ್ ಪ್ರಮುಖ ಚಾನೆಲ್ಗಳಿಗೆ ಅಥವಾ ಪತ್ರಿಕೆಗಳಿಗೆ ಅಪಾಯಿಂಟ್ಮೆಂಟ್ ಏನೋ ಮಾಡ್ಕೊಳತ್ತ ಅಂತ ಕಾಲ್ಫಾರ್ ಮಾಡಿ, ಈ ಚಾನಲ್ಗೆ ಎಡಿಟರ್ ಪೋಸ್ಟು, ಈ ಚಾನಲ್ಗೆ ನ್ಯೂಸ್ ಎಡಿಟರು, ಈ ಚಾನಲ್ಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ಡು, ನಿನಗೆಷ್ಟು ಸಂಬಳ, ನಿನಗೆಷ್ಟು ಏನೋ ನೀನು ಔಟ್ ಸೋರ್ಸು. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಮಾಧ್ಯಮಗಳು ಬಹಳ ಪ್ರಮುಖವಾದಂಥ ಮಾಧ್ಯಮಗಳಲ್ಲಿ, ಏನು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವೇ ಅಪಾಯಿಂಟ್ಮೆಂಟ್ ಮಾಡಿ ಅವ್ರಿಗೆ ಉದ್ಯೋಗ ಕೊಡುವಂತ ಸಾಧ್ಯತೆ ಇದೆ.